ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ಇವತ್ತು ನನ್ನ ಜೊತೆ ಮುಖೇಶ್ ಇದ್ದಾರೆ, ಕಾಡ್ಗಲ್ ರೆಸಾರ್ಟ್ ಅಡ್ವೆಂಚರ್ ಮತ್ತು ಟ್ರೆಕ್ಕಿಂಗ್ ಇನ್ಸ್ಟ್ರಕ್ಟರ್. ಅವ್ರ ಜೊತೆ ಇವತ್ತು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ 7:30ಗೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಏನೇನು ಬೇಕಲ್ಲ ಕೇಳ್ಕೊಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ನೀವು ಎಷ್ಟು ವರ್ಷದಿಂದ ಕಾಡ್ಗಲ್ ರೆಸಾರ್ಟಲ್ಲಿ ಟ್ರೆಕ್ಕಿಂಗ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ನಮಗೆ 3 ವರ್ಷ ಆಗಿದೆ. ಇಲ್ಲ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಇಲ್ಲಿ ಗುಡ್ಡ ಇದೆಯಲ್ಲ ಮುಂದೆ, ಆ ಗುಡ್ಡ ಮೇಲೆ ಹೋಗ್ಬೇಕು ನಮ್ಗೆ. ಸೊ ನಾವು ಆ ಗುಡ್ಡ ಹತ್ರ ಹೋಗ್ತಾ ಇದೀವಿ. ಅಲ್ಲಿಂದ ಫುಲ್ ವ್ಯೂ ಸಿಗತ್ತ. ಕಾಡ್ಗಲ್ದು ಮತ್ತೆ ಆ ಸೈಡ್ ಇಂದ ಫುಲ್ ಕನಕಪುರ ವ್ಯೂ ಸಿಗತ್ತೆ ನಿಮ್ಗೆ. ಓಕೆ. ಸೊ ಕನಕಪುರ ವ್ಯೂನ ಅಲ್ಲಿ ಗುಡ್ಡದ ಮೇಲಿಂದ ನಮಗೆ ಕಾಣುತ್ತೆ. ಫುಲ್. ಸೊ ಇವಾಗ 7:30 ನಾವು ರೆಗ್ಯುಲರ್ ಆಗಿ, ಅಂದ್ರೆ ನೀವು ರೆಗ್ಯುಲರ್ ಆಗಿ ಎಲ್ಲರೂ ಕ್ಯಾಂಪಿಗೆ ಬಂದವ್ರಿಗೆಲ್ಲ ನೀವು ಇದೇ ಟೈಮ್ಗೆ ಕರ್ಕೊಂಡು ಹೋಗ್ತೀರಾ? ಯಾವ ತರ ಸರ್? ಅವ್ರಿಗೆ 6:30ಗೆ ಮೂವ್ ಆಗಿದ್ದೀನಿ ಅಲ್ಲಿಂದ. ಅದೇ. ಸೊ ನಿಮ್ದು ಸ್ವಂತ ಪ್ಲೇಸ್ ಯಾವುದು ಸರ್? ನಮ್ದು ಉತ್ತರಾಖಂಡ್. ಉತ್ತರಾಖಂಡ. ಬಟ್ ನೀವು ಕನ್ನಡ ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀರಲ್ಲ ಸರ್? ಕನ್ನಡ ಕಲ್ತಿದ್ದೀರಾ? ಆಗಿದೆ ಸರ್ ಇಲ್ಲಿ. 3 ವರ್ಷ ಇಲ್ಲಿ ಆಗಿದೆ ನಮ್ಗೆ. 3 ವರ್ಷ ಇಲ್ಲಿ ಆಗಿರೋದಕ್ಕಿಂತ ಕನ್ನಡ ಬರ್ತಾ ಇದೆ ನಿಮ್ಗೆ? ಹೌದು. ಓಕೆ. ಇವಾಗ ಇದು ಫುಲ್ ವಾರ್ಮ್ ಅಪ್ ಇದೆ. ರಿಯಲ್ ಟ್ರ್ಯಾಕ್ ಸ್ವಲ್ಪ ದೂರ ಇದೆ. ಸೊ ಇದೆಲ್ಲ ವಾರ್ಮ್ ಅಪ್ ತರ, ಅಂದ್ರೆ ಜಸ್ಟ್ ರೋಡ್ ತರ ಕಾಣಿಸ್ತಾ ಇದೆ. ಸೊ ಇದೆಲ್ಲ ರಿಯಲ್ ಟ್ರ್ಯಾಕ್, ಮುಂದೆ ಇದೆ ರಿಯಲ್ ಟ್ರ್ಯಾಕ್. ಹೌದು. ಸೊ ಹೋಗ್ತಾ ಬರ್ತಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಅದಕ್ಕೆ ಅಪ್ ಅಂಡ್ ಡೌನ್ 5 ಕಿಲೋಮೀಟರ್ ಇದೆ. ಎಷ್ಟು ಬೇಗ ಹೋಗ್ತೀರಾ ನೀವು? ನಮ್ಮ ಮೇಲೆ ಡಿಪೆಂಡೆನ್ಸಿ. ಅದೇ. ಸೊ ನಾವ್ ಹೆಂಗ್ ಹತ್ತೀವಿ ಆ ತರ. ಸೊ ಡಿಫಿಕಲ್ಟ್ ಅನ್ಸುತ್ತೆ ಸರ್? ಏನ್ ಕಷ್ಟ ಅನ್ಸುತ್ತಾ? ಜಾಸ್ತಿ ಕಷ್ಟ ಇರಲ್ಲ ಇಲ್ಲಿ. ಸ್ವಲ್ಪ ಸ್ಟೀಪ್ ಇರತ್ತ, ಎಲ್ಲಿ ಸ್ವಲ್ಪ ಲೂಸ್ ರಾಕ್ಸ್ ಇರತ್ತ, ಗರಾಜ್ ಇದೆ, ಎಲ್ಲ ಬೇರೆ ಬೇರೆ ಅದು ಇರುತ್ತೆ. ಅಲ್ಲಿ ಹೇಳ್ತೀನಿ ನಿಮ್ಗೆ, ಆರಾಮಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಹೌದು. ಅಂದ್ರೆ ನಿಮಗೆ ಕನ್ನಡ ಯಾವ ರೀತಿ ಕಲ್ತಿದ್ದು ಸರ್ ನೀವು? ನಾವು ಎಲ್ಲೆಲ್ಲಿ ಕನ್ನಡ ಮಾತಾಡದೇ ಇರಲ್ಲ, ಸ್ವಲ್ಪ ಆತರ ಆಗುತ್ತೆ. ಸ್ವಲ್ಪನೇ ಹೋಗ್ತಾ ಕಲ್ತಿದ್ದೀರಾ? ಅದೇ. ಸೊ ಇವತ್ತು ನಾವು ಆಲ್ಮೋಸ್ಟ್ 8 ಜನ ಟ್ರೆಕ್ಕಿಂಗ್ನ ಮಾಡ್ತಾ ಇದ್ದೀವಿ. ನಾವು ಕಾಡ್ಗಲ್ ರೆಸಾರ್ಟ್ಸ್, ಕನಕಪುರ ರೋಡಲ್ಲಿರೋ ಕಾಡ್ಗಲ್ ರೆಸಾರ್ಟ್ಸಲ್ಲಿ ಸ್ಟೇ ಮಾಡಿದ್ವಿ. ಬೆಳಗ್ಗೆ 7:30ಗೆ ನಮ್ಮನ್ನು ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಸೊ ಅದ್ರ ಪ್ರಕಾರ ನಮ್ಮನ್ನು ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇರೋ ಆ ಪ್ಲೇಸಿಗೆ ನಾವು ಹೋಗ್ತಾ ಇರೋದು ಇನ್ನೂ ಇದೆ ಸ್ವಲ್ಪ. ನೀವು ಕಾಡ್ಗಲ್ ರೆಸಾರ್ಟಲ್ಲಿ ಯಾವ್ಯಾವ ರೀತಿ ಅಡ್ವೆಂಚರ್ ಆಕ್ಟಿವಿಟೀಸ್ನ ಮಾಡಿಸ್ತೀರಾ ಸರ್? ಅದು ಜಾಸ್ತಿ ಏನಿಲ್ಲ. ಇಲ್ಲಿ ಏನೇನ್ ಗೇಮ್ ಇದೆ ಅದು, ಮತ್ತೆ ಇದು ಟ್ರ್ಯಾಕ್ಸ್. ಇಲ್ಲಿ ಏನೇನು ಗೇಮ್ ಇರುತ್ತೋ ಅದನ್ನೆಲ್ಲ ಮಾಡಿಸ್ತೀರಾ? ಹೌದು. ಇಲ್ಲಿ ಟೋಟಲ್ 22 ಗೇಮ್ಸ್ ಇದೆ. ಇಂಡೋರ್ ಔಟ್ಡೋರ್ ಬಿಳಿಬೇಕು. ಅದು ನಾರ್ಮಲ್ ಗೇಮ್ ಇದೆಯಲ್ಲ, ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಬೇರೆ ಬೇರೆ ಇರುತ್ತೆ ಅದು. ಅಂದ್ರೆ ಈಗ ನಿಮ್ಮ ಕಡೆಯಿಂದ 20 ಜನ ಬಂದ್ರು, 20 ಜನ ಬ್ಯಾಚ್ಗೆ ನೀವು ಕರ್ಕೊಂಡು ಹೋಗ್ತೀರಾ ಟ್ರೆಕ್ಕಿಂಗಿಗೆ? ಆರಾಮ್ಗೆ. ಲಾಸ್ಟ್ ಟೈಮ್ಗೆ 66 ಜನ ಇದೆ ಇಲ್ಲಿ. ಸಂಡೇಗೆ ಲಾಸ್ಟ್ ಟೈಮ್ 66. ಟ್ರೆಕ್ಕಿಂಗಿಗೆ ಮಾತ್ರ. ಓಹ್ ಮೈ ಗಾಡ್. ಓಕೆ. ನಿಮಗೆ ಹೋಗ್ಬೋದು, ಅಷ್ಟೇ ಕಷ್ಟ ಇಲ್ವಾ ಇಲ್ಲಿ? ಬಟ್ ಸ್ವಲ್ಪ ನೋಡಬೇಕು, ರೋಡ್ ಕನ್ಫ್ಯೂಸ್ ಆಗುತ್ತೆ, ಅದೇ ಪ್ರಾಬ್ಲಮ್ ಇದೆ ಅಷ್ಟೇ. ಓಕೆ. ರೋಡ್ ಪ್ರಾಬ್ಲಮ್ ಏನಾದ್ರು ಇದೆಯಾ ರೋಡು ಮುಂದೆ ಹೋಗ್ತಾ? ಅಷ್ಟೇ ಜಾಸ್ತಿ ಇಲ್ಲ, ಬಟ್ ಸ್ವಲ್ಪ ಇರುತ್ತಾ. ಯಾಕೆಂದ್ರೆ ಇದು ಫುಲ್ ಮೇಲೆ ಅದು ಇದೆಯಲ್ಲ, ಕಲ್ಲು ಮೇಲೆ ಹೋಗ್ಬೇಕು ನಿಮ್ಗೆ. ಓಕೆ. ಅದಕ್ಕೆ ಕಲ್ಲು ಮೇಲೆ, ಬಂಡೆ ಮೇಲೆ ಹೋಗ್ಬೇಕು ನಾವು. ಓಕೆ. ಸೊ ನಾವು ಇವಾಗ ಹತ್ತುತ್ತಾ ಇರೋದು ಬಂಡೆ ಮೇಲೆ, ಅಂದ್ರೆ ಆಲ್ಮೋಸ್ಟ್ ಈಗ ನಡ್ಕೊಂಡು ಹೋಗ್ತಾ ಇರೋದು ನಾರ್ಮಲ್ ಟ್ರ್ಯಾಕ್. ಇನ್ನು ನಮಗೆ ಇದು ಟ್ರ್ಯಾಕ್ ಬಂದಿಲ್ಲ, ಆಕ್ಚುಲ್ ಟ್ರ್ಯಾಕ್ ಬಂದಿಲ್ಲ ಇನ್ನು. ಓಕೆ. 400 ಮೀಟರ್ ಇನ್ನೂ ಇದೆ ವಾರ್ಮ್, ಆಮೇಲೆ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ 400 ಮೀಟರ್ ವಾರ್ಮ್ ಅಪ್. ಓಕೆ. ಸೊ ಹೋಗ್ತಾ ಬರ್ತಾ ನೀವು ಹೇಳ್ದಂಗೆ 4.5 ಕಿಲೋಮೀಟರ್ಸ್ ಆಗುತ್ತೆ. ಹೌದು. ಸೊ ಹೋಗಿ ಬರೋಷ್ಟೊತ್ತಿಗೆ ಎಷ್ಟು ಟೈಮ್ ಬೇಕಾಗ್ಬೋದು ಸರ್? ಇದಕ್ಕೆ 1.5 hour ಮಿನಿಮಮ್ ಬೇಕು. ಆಮೇಲೆ ನೀವು ಸ್ವಲ್ಪ ಬೇಗ ಹೋಗ್ತಿರಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ಎಷ್ಟು ಬೇಗ ಹೋಗ್ತೀರಾ, ಎಷ್ಟು ಬೇಗ ಬರುವುದು. ಓಕೆ, ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಹೌದು. ಇವತ್ತು ಎಲ್ಲ ಯಂಗರ್ಸ್ ಇದೆ, ಸ್ವಲ್ಪ ಬೇಗ ಬರ್ಬೋದು ಆರಾಮಾಗಿ. ಇವತ್ತೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಅಂತ ನೀವು? ಬಟ್ ನಿನ್ನೆ ರಾತ್ರಿಗೆ ಎಷ್ಟು ಪಾರ್ಟಿ ಮಾಡಿದಾರೆ ನೀವು?
ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಸೊ ಯಾವ ರೀತಿ ಸೇಫ್ಟಿ ಅನಿಸುತ್ತೆ ಇಲ್ಲಿ ನಾವು ಹೋಗ್ತಾ ಇರೋದು ಜಾಗ? ಸೇಫ್ಟಿ ಸೇಫ್ಟಿ ಮೀನ್ಸ್ ಅಂದರೆ ಇವಾಗ ನಾವು ಹೋಗ್ತಾ ಇದೀವಿ, ಏನು ಪ್ರಾಬ್ಲಮ್ ಆಗಲ್ವಾ? ಪ್ರಾಣಿಗಳಿರಲ್ವಾ? ಇಲ್ಲ ಇಲ್ಲ ಅಷ್ಟೇ ಇಲ್ವಾ, ಬಟ್ ಆನೆಗಳು ಇರತ್ತೆ ಮೇಲೆ. ಆನೆ ಇರುತ್ತೆ ಮೇಲೆ, ಸೊ ಚಾನ್ಸ್ ಸಿಕ್ಕರೆ ನೋಡ್ಬೋದು. ಹಾಂ, ಕಮ್ಮಿ ಚಾನ್ಸ್ ಇದೆ, ಬಟ್ ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಇದೆ. ಓಕೆ ಸರ್, ಈ ಪ್ಲೇಸ್ನ ಹೆಂಗೆ ಫೈಂಡ್ ಔಟ್ ಮಾಡಿದ್ರಿ ನೀವು ಟ್ರೆಕ್ಕಿಂಗಿಗೆ ಬ್ಯೂಟಿಫುಲ್ ಆಗಿದೆ ಅಂತ? ಅದು ಯಾವ ಥರ ಇಲ್ಲಿ ಸ್ಟಾರ್ಟಿಂಗ್ಲಿ ಇದೆಯಲ್ಲ, ಹಾಂ MD ಸರ್ ಇದೆ, ಇವರು MD ಸರ್ದು ಹಾಂ ಅವರೇ ನೋಡಿದ್ದಾರೆ ಅಲ್ಲಿ. ಹಾಂ ಲೋಕಲ್ ಇದೆಯಲ್ಲ ಅದಕ್ಕೆ. ಓಕೆ, ನಾವು ಇಲ್ಲಿಂದ ನಮ್ಮದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ? ಓಕೆ, ಸ್ವಲ್ಪ ದೂರ ತನಕ ಈ ಥರ ಇದು ಗ್ರಾಸ್ ಇರುತ್ತೆ. ಹಾಂ, ಆಮೇಲೆ ಸ್ವಲ್ಪ ಲೂಸ್ ರಾಕ್ಸ್ ಇದೆ. ಲೂಸ್ ರಾಕ್ಸ್? ಓಕೆ, ಫುಲ್ ರಾಕ್ ಮೇಲೆ ಹೋಗ್ಬೇಕು ನಿಮಗೆ. ಓಕೆ ಅಷ್ಟೇ. ನೋಡಿ ಇನ್ಸ್ಟ್ರಕ್ಟರ್ ಹೆಂಗೆ ಹೋಗ್ತಾ ಇದ್ದಾರೋ ಅವ್ರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮಗೆ ಫುಲ್ ಟ್ರೆಕ್ಕಿಂಗ್ ಫೀಲ್ ಬರ್ತಾ ಇದೆ ನೋಡಿ. ಓ, ಇದ್ರೊಳಗೆಲ್ಲ ಹೋಗಬೇಕು. ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಸ್ಲಿಪ್ರಿ, ಸ್ವಲ್ಪ ನಿಧಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸ್ಲೋ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ. ಸೊ ಸಂದಿಲಿ ಜಾಗ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ನನ್ನ ಹಿಂದೆ 7-8 ಜನ ಬರ್ತಾ ಇದ್ದಾರೆ. ಇನ್ಸ್ಟ್ರಕ್ಟರ್ ಹೋಗ್ತಾ ಇದ್ದಾರೆ. ನಾನು ಇನ್ಸ್ಟ್ರಕ್ಟರ್ನ ಫಾಲೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಟಯರ್ಡ್ ಫೀಲಿಂಗ್ ಆಗ್ತಾ ಇದೆ. ಇಷ್ಟು ಬೇಗ ಅಂತ ಹೇಳ್ತಾ ಇದ್ದಾರೆ. ಓ ಶಿಟ್, ಒಂದ್ಸರಿ ಜಾರ್ ಕೂಡ ಬಿದ್ದೆ. ಇನ್ಸ್ಟ್ರಕ್ಟರ್ ಹೆಂಗೆ ಹೆಜ್ಜೆ ಇಡ್ತಾರೋ ಆ ಥರನೇ ಹೆಜ್ಜೆ ಇಡಬೇಕಾಗುತ್ತೆ. ಕಾಡೊಳಗೆ ಕರ್ಕೊಂಡೋಗ್ತಾ ಇದ್ದಾರೆ. ಸರ್, ಯಾವುದು ಪ್ರಾಣಿ ಇಲ್ವಾ? ಇವಾಗ ಏನಿಲ್ಲ, ನೋಡಬೇಕು, ಮೇಲೆ ಹೋಗ್ಬೇಕು. ಪ್ರಾಣಿ ಬಂದರೆ ಏನು ಮಾಡೋದು ಸರ್? ರನ್ ಮಾಡಬೇಕು, ರಿಟರ್ನ್ ಮಾಡ್ಬೇಕು. ರನ್ ಎಲ್ಲರಿಗೂ ಹೇಳಿ ಒಂದ್ಸಲಿ. ಯಾವ್ದಾದ್ರು ಪ್ರಾಣಿ ಬಂದರೆ ಕೆಳಗಡೆ ಓಡಬೇಕು. ಸ್ವಲ್ಪ ಎನರ್ಜಿ ಬೇಕಾಗುತ್ತಂತೆ. ಇನ್ಸ್ಟ್ರಕ್ಟರ್ ಹೇಳ್ತಾ ಇದ್ದಾರೆ. ಈಗಲೇ ಟಯರ್ಡ್ ಫೀಲಿಂಗ್ ಆಗ್ತಾ ಇದೆ. ಯಾವ್ದಾದ್ರು ಪ್ರಾಣಿ ಬಂದರೆ ಓಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಸೇಫ್ಟಿ ಇದೆ ಅಂತ ನಮಗೂ ಗೊತ್ತಿಲ್ಲ. ಎಲ್ಲ ಕಾಡ್ಗಳು ರೆಸಾರ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ನಾರ್ಮಲಿ ಈ ಟೈಮ್ಲಿ ಏನೂ ಸಿಗಲ್ಲ ಮೇಲೆ. ಹೌದು, ಆರಾಮ್ಗೆ ಹೋಗ್ಬೋದು. ಇಲ್ಲಿ ಸ್ವಲ್ಪ ಲೂಸ್ ರಾಕ್ಸ್ ಇರುತ್ತೆ, ನಿಧಾನಕ್ಕೆ. ಎಲ್ಲಿ ಸರ್? ಇಲ್ಲಿಂದ ಅಲ್ಲಿ ತನಕ, ಇಲ್ಲಿಂದ ಮೀಟರ್ ಲೂಸ್ ರಾಕ್ಸ್. ಇನ್ನು ಎಷ್ಟು ದೂರ ಇದೆ ಸರ್? ಇನ್ನೂ ಇದೆ 400 ಮೀಟರ್ ಸಮಥಿಂಗ್. ಹಾಂ, ಕಮ್ಮಿ ಇದೆ. ಈಗ ನಾವು ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಾ? ಹಾಂ, ಅರ್ಧ ಆಗಿದೆ. ಸೊ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಬ್ರೇಕ್ ಏನು ಕೊಡಲ್ವಾ? ಕೊಡ್ತೀನಿ, ಬಟ್ ಮೇಲೆ ಇದೆ ಬ್ರೇಕಿಂಗ್ ಪಾಯಿಂಟ್. ಹಾಂ, ಮೇಲೆ ಇದೆ ಸ್ವಲ್ಪ. ರೀಚಿಂಗ್ ಪಾಯಿಂಟಲ್ಲೇ ಬ್ರೇಕ್ ಕೊಡೋದಾ? ಇಲ್ಲ, ಒಂದು ಬ್ರೇಕಿಂಗ್ ಪಾಯಿಂಟ್ ಇದೆ, ಅದು ನಿಮ್ಮದು ಸರ್ಪ್ರೈಸ್ ಇದೆ. ಬನ್ನಿ ಆರಾಮ್ಗೆ. ಇವತ್ತು ನಮ್ಮ ಜೊತೆ ತುಂಬ ಜನ ಟ್ರೆಕ್ಕಿಂಗಿಗೆ ಬಂದಿದ್ದಾರೆ. ಅವ್ರನ್ನ ಕೇಳೋಣ. ಹೋಗ್ಬೋದು, ಇಲ್ಲಿಂದ ಹೋಗ್ಬೋದು. ಇದು ಈಸಿ ರೋಡ್ ಇದೆ. ನನಗಂತೂ ಆಲ್ಮೋಸ್ಟ್ ಆ ಕಡೆಯಿಂದ ಬನ್ನಿ ಆರಾಮ್ಗೆ. ಅರ್ಧ ರೀಚ್ ಆಗಿದ್ದೀವಿ.
ಕಾಣಿಸ್ತಾ ಇದೆ ನಿಮಗೆ. ಆಲ್ಮೋಸ್ಟ್ ಅರ್ಧ ರೀಚ್ ಆಗಿದ್ದೀವಿ. ಟಯರ್ಡ್ ಆಗಿದೆ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. 2.1 ಕಿಲೋಮೀಟರ್ ಆಗಿದೆ. ಇದು ನಿಮ್ಮದು ರೆಸ್ಟ್ ಪಾಯಿಂಟ್. ನನ್ನ ಜೊತೆ ಹಿಂದೆ ಬರ್ತಾ ಇರೋ 5 ಜನ ಕಾಣಿಸ್ತಾ ಇಲ್ಲ. ಮೇ ಬಿ ಟಯರ್ಡ್ ಆಗಿ ಅಲ್ಲೇ ಕೂತ್ಬಿಟ್ಟಿದ್ದಾರೆ ಅನಿಸುತ್ತೆ. ಇನ್ಸ್ಟ್ರಕ್ಟರ್ 2 ಮಿನಿಟ್ಸ್. ಬನ್ನಿ ಇಲ್ಲಿ. ಹಾಂ, ಅಲ್ಲಿ ಚೆನ್ನಾಗಿದೆ ಅಂತ ಕೂರಕ್ಕೆ ಬನ್ನಿ. ಫೀಲಿಂಗ್ ಆಗ್ತಾ ಇದೆ. ಬಟ್ ನಾವಿನ್ನು ಬಂದಿರೋದು ಹಾಫ್ ಅಷ್ಟೇ. ಇಲ್ಲಿಂದ ಮುಂದೆ 300 ಮೀಟರ್ಸ್ ಅಂತ. ಈ ಕಡೆಯಿಂದ ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆಯಾ? ಓಕೆ, ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಸರ್ ಎಷ್ಟು ಟೈಮ್ ನೀವು ಆನೆನ ನೋಡಿದ್ದೀರಾ? ಲಾಸ್ಟ್ ಆಗಸ್ಟಲ್ಲಿ ನೋಡಿದ್ದೀನಿ ನಾನು. ಆಗಸ್ಟಲ್ಲಿ? ಸೊ ಆಗಸ್ಟ್ ಆದಮೇಲೆ ಯಾವುದು ಪ್ರಾಣಿಗಳನ್ನ ನೋಡಿಲ್ಲ ಸರ್ ಇಲ್ಲಿ. ಸೊ ನಾವು ಹೋಗ್ತಾ ಇರೋ ಜಾಗ ಯಾವ ಥರ ಇದೆ ಅಂತ ನೋಡಿ ನೀವೇ. ಫುಲ್ ಬಂಡೆ. ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಪ್ರತಿ ವೀಕೆಂಡ್ ಮಾಡಲೇಬೇಕು. ಈಗಿನ ಜನ್ರೇಷನಲ್ಲಿ ಟ್ರಕ್ಕಿಂಗ್ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸರ್ ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತೀರಾ? ಹಿಂದಿ, ಕನ್ನಡ, ಇಂಗ್ಲೀಷ್, ಹಾಂ, ನೇಪಾಳಿ ಬರುತ್ತೆ ಸ್ವಲ್ಪ. ಹಾಂ, ನಮ್ಮದು ಕುಮಾವನಿ ಇದೆ. ಹಾಂ, ಹೌದು. ಬನ್ನಿ. ನಮ್ಮ ಇನ್ಸ್ಟ್ರಕ್ಟರ್ ತರಲೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಬ್ಯಾಗಲ್ಲಿ ಏನೇನಿದೆ? ನೀರಿದೆ, ಫಸ್ಟ್ ಏಡ್ ಬಾಕ್ಸ್ ಇದೆ. ಹಾಂ, ಜ್ಯೂಸ್ ಏನೂ ಇಟ್ಟಿಲ್ಲ. ಜ್ಯೂಸ್ ಇಲ್ಲ. ಟ್ರೆಕ್ಕಿಂಗಿಗೆ ಬರೋರಿಗೆ ಏನೂ ಇಲ್ಲ ಆ ಥರ. ವಾಪಸ್ ಹೋಗ್ಬೇಕು, ನಿಮಗೆ ಏನು ಬೇಕೋ ಅದು ಕೊಡ್ತೀನಿ ನಿಮಗೆ ವಾಪಸ್ ಹೋದ್ಮೇಲೆ. ಹಾಂ, ಓಕೆ. ನೋಡಿ ಸನ್ರೈಸ್ ಆಗಿದೆ ಆಲ್ರೆಡಿ. ಫೈನಲಿ ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನೊಂದು 200 ಮೀಟರ್ ಇರ್ಬೋದು. ಏನಂತಾರ ಇನ್ಸ್ಟ್ರಕ್ಟರ್? ಕಮ್ಮಿ ಇದೆ, ಇದ್ರ ಮೇಲೆ ಲಾಸ್ಟ್ ಇದೆ. ಅದ್ರ ಮೇಲೆ ಹತ್ಬೋದಾ? ಹಾಂ. ಓ ಗಾಡ್. ಓ ಮೈ ಗಾಡ್. ನವಂಬರ್ ಅಲ್ವಾ? ಸೊ ನಮ್ಮ ಕರ್ನಾಟಕ ಫ್ಲ್ಯಾಗ್ ರಾರಿಸ್ತಾ ಇದೆ. ಓ ಮೈ ಗಾಡ್. ಇನ್ಸ್ಟ್ರಕ್ಟರ್ ಯಾವ ಥರ ಹತ್ತಿದ್ರು ಅಂತ ನಾನು ನೋಡಲೇ ಇಲ್ಲ. ಬಟ್ ಅವ್ರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮೇಲೆ ಎತ್ತೀನಿ. ಓಕೆ, ಇಲ್ಲಿಂದ ಈ ಥರ ಮೇಲೆ ಹತ್ಬೇಕಂತ. ಸೊ ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಹತ್ತಿ ನೋಡಿದರೆ ನಿಮಗೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಟ್ರೆಕ್ಕಿಂಗ್ ಅಜೆಂಡಾ ಯಾವಾಗಲೂ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಬೇಕು. ನಾನ್ ಸ್ಟಾಪ್ ಬರೋಕ್ಕಾಗಲಿಲ್ಲ ಅಂದರೂ ಅಲ್ಲೆಲ್ಲ ಸ್ಟಾಪ್ ಮಾಡಿ ಕೂಡ ಬರ್ಬೋದು. ನಾವು ಟೋಟಲ್ 20 ಜನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವಾಗ ನೀವು ನೋಡ್ತಿರೋ ಪ್ರಕಾರ ಇನ್ಸ್ಟ್ರಕ್ಟರ್ನ ಸೇರಿ 5 ಜನ ಮಾತ್ರ ಕಂಪ್ಲೀಟ್ ಮಾಡಿದ್ದೀವಿ. ಅರ್ಧ ಜನ ವಾಪಸ್ ಹೋಗಿದ್ದಾರೆ. ತುಂಬ ಜನ ಇದೆ ಮೇಡಮ್. ಬನ್ನಿ, ಲಾಸ್ಟ್ ಪಾಯಿಂಟ್ ಆಫ್ ಟ್ರೆಕ್ಕಿಂಗ್. ನಾವು ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಟ್ ಯೂಶ್ವಲಿ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಇದು ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇವರೊಬ್ಬರು ಬಂದಿದ್ದಾರೆ ಲಾಸ್ಟ್ ಪರ್ಸನ್. ಹೌದು. ಸೊ ನಮ್ಮ ಕಡೆ ಟ್ರೆಕ್ಕಿಂಗ್ ಬಂದಿರೋರೊಬ್ಬರು ತೋರಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಹಾಕೋದು, ಸೊ ಪ್ರಕೃತಿ ಸೌಂದರ್ಯನ ಹಾಳು ಮಾಡೋದು ಅದೆಲ್ಲ ತಪ್ಪು. ನಾವು ಕೂಡ ಮಾಡಬಾರ್ದು. ಬೇರೆಯವರು ಮಾಡುವಾಗ ನಾವು ಅವ್ರಿಗೆ ಹೇಳಬೇಕು. ಬ್ರೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಸೂಪರ್ ಅನಿಸ್ತಾ? ಹೌದು. 4.5 ಕಿಲೋಮೀಟರ್ಸ್ ಬಂದಿದ್ದೀರಾ. ಫುಲ್ ಟಯರ್ಡ್ ಆಗಿದ್ದೀರಾ. ಹೌದು. ಏನು ಅನ್ನಿಸ್ತು? ಖುಷಿ ಆಯ್ತು. ಈ ಥರ ಟ್ರೆಕ್ಕಿಂಗ್ ಮಾಡ್ಬೇಕಂತೀರಾ ಯಂಗ್ಸ್ಟರ್ಸ್? ಅಟ್ಲೀಸ್ಟ್ ಅವಾಗವಾಗಾದ್ರೂ ಮಾಡ್ಬೇಕು ನಮ್ಮ ಜನರೇಷನ್ ಅವರು, ಅಲ್ವಾ? ಹೌದು. ಸೂಪರ್ ಬ್ರೋ. ನಮ್ಮ ಜೊತೆ ನಮ್ಮ ಟ್ರೆಕ್ಕಿಂಗ್ ಟೀಮಲ್ಲಿ ಜಾಯ್ನ್ ಆಗಿರೋದು. ಅವ್ರ ಹೆಸರು ಕೇಳದೆ ಮರ್ತೋಗ್ಬಿಟ್ಟೆ. ಬಟ್ ಇಟ್ಸ್ ಓಕೆ. ಸೊ ನಾವು ಆಲ್ಮೋಸ್ಟ್ ವಾಪಸ್ ಇಳಿತಾ ಇದ್ದೀವಿ. ಇನ್ಸ್ಟ್ರಕ್ಟರ್ ಸರ್, ಹಲೋ, ಬೋಲಿ. ಎಷ್ಟೊತ್ತಾಗುತ್ತೆ ಇನ್ನೂ ಇಳಿಯಕ್ಕೆ? ನಾವು ಅರ್ಧ ಗಂಟೆ ಆಗುತ್ತೆ ನಿಮಗೆ. 10 ಮಿನಿಟ್ಸ್.
10 ಮಿನಿಟ್ಸ್ ಅಲ್ಲಿ ಮುಗಿಯುತ್ತೆ. ಅರ್ಧ ಗಂಟೆ ಸಾರಿ 10 ಮಿನಿಟ್ಸ್ ಅಲ್ಲ 30 ಮಿನಿಟ್ಸ್. ಎಸ್. ಓಕೆ ಚಲೋ ಇಳಿಯೋಣ ಬೇಗ. ಸೊ ಟ್ರೆಕ್ಕಿಂಗ್ ಆಲ್ಮೋಸ್ಟ್ ಅರ್ಧ ಇಳಿದಿದ್ದೀವಿ. ಬೆಳಿಗ್ಗೆ 7:15 ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಮಳೆ ಬಂದಾಗ ಟ್ರೆಕ್ಕಿಂಗ್ ಇರುತ್ತಾ? ಇಲ್ಲ, ಯಾವ ದಿವಸಲಿ ಮಳೆ ಇದೆ ಆ ದಿವಸಲಿ ಕ್ಯಾನ್ಸಲ್ ಇರುತ್ತಾ? ಮಳೆ ಇದ್ದಿದ್ದ ದಿನ ಕ್ಯಾನ್ಸಲ್ ಇರುತ್ತೆ. ಓಕೆ, ಸೊ ಬೇಸಿಕಲಿ ನಿಮಗೆ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಬಂದರೆ ಈಸಿ ಅಂತ ಟ್ರೆಕ್ಕಿಂಗ್ ಮಾಡೋಕ್ಕೆ. ಆ ಟೈಮ್ಲಿ ಟಫ್ ಇರುತ್ತೆ ಸರ್. ನೋಡಿ ಎಷ್ಟು ಜಾರ್ಕೆ ಇದೆ, ನಿಧಾನಕ್ಕೆ ಇಳಿತಾ ಇದ್ದೀವಿ. ಅವ್ರ ಜೊತೆ ಬಾಹುಬಲಿ ಇದ್ದಾರೆ. ಜನ ಕಾಣಿಸ್ತಾ ಇಲ್ಲ, ಅಂದರೆ ಇಳಿದು ಹೋಗಿದ್ದಾರೆ ಆಲ್ರೆಡಿ. ನಾವಿನ್ನು ಇಳಿತಾ ಇದ್ದೀವಿ. ಸೊ ಇನ್ನು 5 ಜನ ಇಳಿತಾ ಇದ್ದೀವಿ. 15 ಜನ ಅರ್ಧದಲ್ಲೇ ವಾಪಸ್ ಹೋದ್ರು. 4.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡೋಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ತುಂಬ ಡಿಫಿಕಲ್ಟ್ ಆಗ್ತಾ ಇದೆ ನೋಡಿ. ಕ್ಯಾಮ್ರಾ ಎಲ್ಲ ಸಿಗಾಕೊಳ್ತಾ ಇದೆ. ಯಾರ್ದೋ ಫೋನ್ ಬೇರೆ ಬರ್ತಾ ಇದೆ. ಬನ್ನಿ. ಕಂಪ್ಲೀಟ್ ಆಯ್ತಾ? ಆಯ್ತು ಸರ್, ಮುಗೀತು ಫೈನಲಿ. ಸೊ ಫೈನಲಿ ಇವತ್ತಿನ ಟ್ರೆಕ್ಕಿಂಗ್ನ ನೀವು ಮುಗಿಸಿದ್ದೀರಾ. ಹೌದು. ಸೊ ಡೈಲಿ ಇರುತ್ತೆ ನಿಮ್ಮ ಪ್ರಕಾರ? ನೀವು ಡೈಲಿ Daily ಇರುತ್ತೆ sir. ಜೊತೆಗೆ ಹೋಗ್ತಾ ಇರ್ತೀರಾ? ಹಾಂ. ಓಕೆ, ನೀವು ನೋಡ್ತಾ ಇದ್ದೀರಾ ಕಾಡ್ಗಲ್ ರೆಸಾರ್ಟ್ ಅವ್ರ ಜೊತೆಗೆ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ. 4.5 ಕಿಲೋಮೀಟರ್ಸ್. ಅದು ಫುಲ್ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಸೊ ನಾವು ಇವತ್ತು ಟ್ರೆಕ್ಕಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಬಾಯ್, ಆಲ್ಮೋಸ್ಟ್ ಟಯರ್ಡ್ ಆಗಿದ್ದೀವಿ. ಬಾಯ್ ಎಲ್ಲರೂ. ವಿಮರ್ಶೆ ವಿತ್ ವರುಣ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ. ಥ್ಯಾಂಕ್ ಯು. ಬಾಯ್ ಸರ್. Bye everyone.